ಬೆಂಗಳೂರಲ್ಲಿ ಬೇವಿನಕಾಯಿ ಎಲೆಯಿಂದನೂ ಬಿಸ್ನೆಸ್ ಗುರು. ಹೌದು, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೆ ಬೇವಿನೆಲೆ ಮಾವಿನೆಲೆ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿಹಿ ಮತ್ತು ಕಹಿ ತುಂಬಿಕೊಳ್ಳಿ ಅಂತ ಹೇಳಿ ಇದು ಎರಡನ್ನ ಹಾಕೊಂಡು ಸ್ನಾನ ಮಾಡೋದು ಕಾಮನು. ಅದಕ್ಕೋಸ್ಕರ ಇದನ್ನೆಲ್ಲರೂ ಪರ್ಚೇಸ್ ಮಾಡೇ ಮಾಡ್ತಾರೆ. ಇನ್ನು ಸಿಟಿನಲ್ಲಂತೂ ಫ್ರೀಯಾಗಿ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಎಲ್ಲಿ ಬೇಕಲ್ಲಿ ಕಿತ್ಕೊಂಡಂಗಲ್ಲ ನಮ್ಮ ಸಿಟಿನಲ್ಲಿ ಬದುಕೋದು. ಅಂದ್ರೆ ದುಡ್ಡು ಕೊಡ್ಲೇಬೇಕು, ತಗೊಳ್ಳೇಬೇಕು. ಅದ್ರಲ್ಲಿ ದೊಡ್ಡ ಅಚ್ಚರಿ ಪಡುವಂಥದ್ದು ಇನ್ನು ಈ ಟ್ರೆಂಡ್ ಅನ್ನ ನೋಡ್ಕೊಂಡು ಹೋಗಿರುವಂತ ನಮ್ಮ ಹಳ್ಳಿ ಜನ ಇನ್ನು ಹಳ್ಳಿನಲ್ಲೂ ಕೂಡ ಹೋಗಿ ಇದೇ ಟ್ರೆಂಡ್ ನ ಫಾಲೋ ಅಪ್ ಮಾಡ್ತಾರೆ. ಏನೇ ಅಂತಂದ್ರು ಮೋಟಿವೇಶನ್. 40 ರೂಪಾಯಿಗೆ ಒಂದು ಬೇವಿನ ಕಟ್ ಅಂತೆ. ಓ ಮೈ ಗಾಡ್, ನನ್ನ 2 ಕಣ್ಣಿಂದ ಇದನ್ನ ನೋಡ್ತಾ ಖುಷಿ ಪಟ್ಕೊಂಡು ನಾವು ಮೂರಲ್ಲಿ ಹೋಗಿ ಹಬ್ಬ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಯಾಕಂದ್ರೆ 4 ದಿನ ರಜೆ ಇರೋದ್ರಿಂದ ಇಲ್ಲಿ ಇರೋದು ವೇಸ್ಟ್ ಅಂತ ಅನ್ಕೊಂಡು ಊರಿಗೆ ಬೆಂಗಳೂರಲ್ಲೂ ಕಾಲಿಡಕ್ ಜಾಗ ಇಲ್ಲ. ಹಂಗೋ ಹಿಂಗೋ ಮಾಡಿ 2 ಅವರ್ ಲೇಟ್ ಮಾಡ್ಕೊಂಡು ಊರಿಗೆ ಬಂದೆ ನಾನು. ಅಷ್ಟೇ ನಮ್ಮ ಅಪ್ಪ ಬಂದು ನನ್ನ ಕರ್ಕೊಂಡು ಹೋದ್ರು ಮನೆಗೆ. ಇನ್ನು ಹಬ್ಬದ ವಾತಾವರಣ ಅಂತೂ ನೋಡೋದಷ್ಟೇ ಬಾಕಿ ಇತ್ತು. ಯಾಕಂದ್ರೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ ಹಬ್ಬನ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಬರ್ತಿದ್ದಂಗೆನೆ ಎಣ್ಣೆ ಸ್ನಾನ ಜಾಕ್ ಹೊಡಿತು. ಫೈನಲಿ ನಿದ್ದೆಗಂತೂ ಹೋಗ್ಬಿಟ್ಟೆ ನಾನು ಅಷ್ಟೇ.